ಓಕೆ. ಇಲ್ಲಿ ರೈತರಿದ್ದಾರೆ. ಸೊ ರೈತರು ಸರ್ ಬನ್ನಿ, ಈ ಮೊನ್ನೆ ಇಲ್ಲಿ ಆನೆ ಬಂದು ನಮ್ಮ ಜಮೀನೆಲ್ಲ ನಾಶಪಡಿಸ್ಬಿಟ್ಟಿದೆ. ಹಾಗೆ ಚಿರತೆ ಬಂದು 2 ಹಸುನ ಎತ್ಕೊಂಡು ಹೊರಟೋಗಿದೆ. ಈ ಥರ ಎಲ್ಲ ಸಮಸ್ಯೆಗಳಿವೆ ಸರ್, ತುಂಬ ಸಮಸ್ಯೆ ಇದೆ. ನಮಗೆ ಸಂಜೆ 5 ಗಂಟೆ ಮೇಲೆ ಹೋಗೋಕ್ಕಾಗಲ್ಲ, ಎಲ್ಲೂ ಹೋಗೋಕ್ಕಾಗಲ್ಲ, ಈ ರೀತಿ ಹೇಳಿಕೆ ಕೊಡ್ತಾಯಿದ್ದಾರೆ. ಹಾಗೆ ಮತ್ತೊಂದು ವಿಚಾರ ತಿಳಿಸ್ತಾ ಇದ್ದಾರೆ, ನೀವು ಅಷ್ಟೇ ಬೇಗ ಖಾಲಿ ಮಾಡಿ ಸರ್, ಆದಷ್ಟು ಬೇಗ ಹೋಗಬೇಕು, ದಯವಿಟ್ಟು ಹೊರಟುಬಿಡಿ, 4 ಗಂಟೆ ಬಿಟ್ಕೊಡ್ತೀವಿ ಅಂತ ಇದ್ದಾರೆ. ಸೊ ನೋಡಿ, ಈಗ 3 ಗಂಟೆ ಟೈಮು. ಹಾಂ. ಸೊ 3 ಗಂಟೆ ಆಯ್ತಾ ಬತ್ತು, ನೀವು ಖಾಲಿ ಮಾಡಿ ಸರ್ ಅಂತವ್ರೆ. ಅದು ಯಾಕಂತ ಗೊತ್ತಿಲ್ಲ, ನನಗೆ ಭಯಪಡಿಸ್ತಾರೆ ಗುರು. ನನಗೆ ಅಂದರೆ ನನ್ನ ದೊಡ್ಡವನ, ನಾನು ಒಬ್ಬ ಮನುಷ್ಯ, ಸೊ ನನಗೂ ಭಯನೇ ಅಲ್ವಾ. ಸೊ ಬೇಗ ಖಾಲಿ ಮಾಡಿಬಿಡಿ ಸರ್ ನೀವು ಅಂತಾರೆ. ಅದಕ್ಕೋಸ್ಕರ ಇಲ್ಲಿ ಏನು ಸಮಸ್ಯೆ ಆಗಿದೆ ಒಂದಷ್ಟು ವರದಿಗಳನ್ನು ಸಲ್ಲಿಸಿ, ಸೊ ನಾನು ಅಷ್ಟೇ ಬೇಗ ಹೊಡ್ತೀನಿ. ಯಾಕಂದರೆ ಇತ್ತಿಂದ ನಾನು ಒಬ್ಬನೇ ಹೋಗ್ಬೇಕು. ಹೋಯ್ತು, ಕೆಡ್ತು ಅಯ್ಯೋ ಬಿದ್ದೋಗೋದಲ್ಲ ಗಾಡಿ. ಅಯ್ಯೋ ಪಪ್ಪ, ಸ್ವಲ್ಪ ವ್ಯತ್ಯಾಸ ಆಗಿದ್ರೆ ಕತೆ ಕಿಟ್ಟೋಗೋದು. ಅದು ಯಾವುದೋ ಪ್ರಾಣಿ ಸತ್ತೋಗೋದು ಗುರು, ಗಬ್ಬು ವಾಸನೆ. ನೋಡಿ, ಚೆಂಗಡಿ ಗ್ರಾಮ ಇದು. ಸೊ ಇಲ್ಲೊಂದು ದೇವಸ್ಥಾನ ಇದೆ, ತೋರಿಸ್ತೀನಿ, ದಯವಿಟ್ಟು ವೀಕ್ಷಣೆ. ಏನು ಸಾಕಾಗಿದೆ ನೋಡಿ ಇಲ್ಲಿ. ಹಾಂ, ಬ್ಯೂಟಿಫುಲ್ ಆಗಿದೆ. ಎಸ್ ನೋಡಿ, ಇಲ್ಲೊಂದು ಟೆಂಪಲ್ ಇದೆ, ಮಾರ್ವಲೆಸ್ ಆಗಿದೆ, ತುಂಬ ಚೆನ್ನಾಗಿದೆ. ಸೊ ಊರು ದೊಡ್ಡದಾಗೇ ಇತ್ತು, ಜನಜೀವನ ಚೆನ್ನಾಗೇ ಇತ್ತು, ಆದರೆ ವ್ಯವಸ್ಥೆಗಳು ದಿಕ್ಕೆಟ್ಟೋಗಿ ಪಾಪ ಎಲ್ಲ ಊರು ಬಿಟ್ಟು ಹೊರಟೋದ್ರು. ಓ, ಆ ಕೆರೆ ಒಳಗಡೆ ನೋಡಿ ಹಸುಗಳು ಹೆಂಗೆ ಆಡ್ತದೆ. ಹಸು ಅಲ್ಲ, ಎಮ್ಮೆ. ಓ, ಇಲ್ಲಿ ದಾರಿ ಇದೆ, ಇಲ್ಲಿ ಗೊತ್ತಿಲ್ವಲ್ಲ. 4 ಗಂಟೆ ಹೋಗುತ್ತಾ? ಓ ಇಲ್ಲ, ಆಗಲ್ಲ, ಇಲ್ಲಿ ಹೋಗೋಕ್ಕಾಗಲ್ಲ. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ತಿರ್ಸ್ಕೊಬೇಕು. ಓ ಸಾರಿ, ತಿರ್ಸ್ಕೋಬೇಕು ಅಲ್ಲಿಗೆ ಹೋಗ್ಬೇಕಾರೆ. ಅಲ್ಲಿ ದೇವಸ್ಥಾನ ಇದೆ, ತುಂಬ ಮಾರ್ವಲೆಸ್ ಆಗಿದೆ. ಅದೊಂದು ವಿಡಿಯೋ ಹಾಕ್ಬಿಡ್ತೀನಿ. ಎಸ್, ಇಲ್ಲಿ ಗ್ರಾಮಸ್ಥರು ಒಂದಷ್ಟು ಹೇಳಿಕೆಗಳನ್ನು ಸಲ್ಲಿಸಲು ಆಗಮಿಸ್ತಾ ಇದ್ದಾರೆ. ನೋಡಿ, ವೀರಪ್ಪನ್ ನಾಗಪ್ಪ ಅವ್ರನ್ನ ಹತ್ಯೆ ಮಾಡಿದಂತಹ ಸ್ಥಳಕ್ಕೆ ನೋಡಿ ಈ ರಸ್ತೆ ಅನುಸರಿಸಿ ಹೋಗ್ಬೇಕಾಗತ್ತೆ. ಇಲ್ಲೆಲ್ಲ ಬಸ್ಗಳು, ವಾಹನಗಳೆಲ್ಲ ಬಂದಿತ್ತಂತೆ ಅವತ್ತು, ಅರ್ಥ ಆಯ್ತಾ? ಎಲ್ಲ ಬಂದು ಪಾಪ ಅವ್ರನ್ನ ಡೆಡ್ ಬಾಡಿನ ಎತ್ಕೊಂಡು ಹೋಗಿದ್ದಾರೆ. ನೋಡಿ, ಇಲ್ಲಿ ದೇವಸ್ಥಾನ ಇದೆ ನೋಡಿ, ಟೆಂಪಲ್ಲು ಸಖತ್ತಾಗಿದೆ ಟೆಂಪಲ್ಲು. ಸೊ ಟೆಂಪಲ್ ವೀಕ್ಷಣೆ ಪಡೀರಿ. ಸೊ ಈ ಕಾಡಲ್ಲಿ ಹೋಗಬೇಕು. ವೀರಪ್ಪನ್ನು ನಾಗಪ್ಪ ಅವರ ಒಂದು ಹತ್ಯೆ ಮಾಡಿದಂತಹ ಸ್ಥಳ ನೋಡಿ. ಟೆಂಪಲ್ ಹೆಂಗಿದೆ, ಮಸ್ತಾಗಿದೆ ಟೆಂಪಲ್, ಮಾತ್ರ ಸಖತ್ತಾಗಿದೆ ನೋಡ್ರಿ. ಏನು ಸೂಪರ್ ಇದೆ ಗುರು ಇದು ದೇವಸ್ಥಾನ, ಅದ್ಭುತ. ಭಾಳ ಅದ್ಧೂರಿಯಾಗಿ ಅದ್ಭುತವಾಗಿ ಇಲ್ಲಿ ಏನು ಹಬ್ಬ ನಡೀತದೆ ಅಂತಕ್ಕಂಥ ಒಂದು ಹೇಳಿಕೆ ಪಡೆದಿರ್ತೀನಿ. ಭಾಳ ಚೆನ್ನಾಗಿ. ಅಣ್ಣ, ಏನು ದೇವಸ್ಥಾನ ಇದು? ಓ, ವೀರೇಶ್ವರ. ಓಹೋ ಯಾವುದು? ಓ, ಇದೆಲ್ಲ ಆನೆ ಹೊಡೆದಾಕಿರೋದಾ? ಓ, ಇದಕ್ಕೆ ಬಂದು ಹಾಕ ಉಜ್ಜತದ, ಅದ ಕಾರ್ ಮಾರ್ಕು.
ಅಯ್ಯಯ್ಯೋ, ಓ ಅದನ್ನೆಲ್ಲ ಬಿಡಿಸ್ಬಿಡ್ತಾ? ಬಿಡಿಸಿ ಹೊಡೆದಾಕ್ಬಿಟ್ಟಿದೆ ಸರ್ ಅದು. ಅಯ್ಯಯ್ಯೋ, ಚೂರು ಜೂಮ್ ಮಾಡ್ಕೊಳ್ಳಿ ಸರ್ ಅದೆಲ್ಲ. ಇಲ್ಲ ರೆಕಾರ್ಡ್ ಆಗುತ್ತೆ ನೋಡಿ ಇಲ್ಲಿ ನೋಡಿ, ಇದೆಲ್ಲ ಆನೆ ನೋಡಿ ಹೆಂಗೆ ಬೀಳಿಸಿದೆ. ಎಲ್ಲ ಬಂದು ಉಣ್ಸಿ. ಹಾಂ, ಕರೆಂಟ್ ಕಂಬ ತಳ್ಬಿಟ್ಟಿದೆ. ನೋಡಿ ಸರ್, ಅದನ್ನೇ ತಳ್ಬಿಟ್ಟಿತ್ತು, ಮತ್ತೆ ಎಳೆದು ಕಟ್ಟಿದೀವಿ. ಇದಾ? ಇದನ್ನ ಅಯ್ಯೋ, ಹಾಂ 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 ನೋಡಿ, ಸ್ವಲ್ಪ ಅಲ್ಲಿ ಗಂಟೆ ಹೋಗ್ಬಿಡ್ತೀನಿ ನೋಡಿ. ಕರೆಂಟ್ ಕಂಬನೇ ಉಣ್ಸ್ಬಿಟ್ಟದೆ ಗುರು. ಹಾಂ ಹಾಂ, ಹಗ್ಗ ಕಟ್ಟಿ ಹೇಳಿದ್ರಾ ನೋಡಿ? ಆನೆ ಮಾಡಿರ್ತಕ್ಕಂಥ ಕೂಳೆ, ಆನೆದೊಂಥರ ಅದೇನೋ ಹೇಳ್ತಾರಲ್ಲ, ಅದೇ ಆನೆ ನಡೆದಿದ್ದೇ ದಾರಿ ಅಂತ, ಹಂಗೆ ನೋಡಿ ಹೆಂಗೆ ಉಣ್ಸ್ಬಿಟ್ಟಿದೆ. ದೇವಸ್ಥಾನದ ಕಂಬಗಳನ್ನೆಲ್ಲ ಕೆಳಗಡೆ ಹಾಕಿ ಬಿಳಿಸಿ, ಹಾಂ, ಗೂಡಿಸಿ ಗುಂಡಾಂತರ ಮಾಡಿ ಸಾಲದೊಂಬಿಟ್ಟು ಲೈಟ್ ಕರೆಂಟ್ ಕಂಬ ಬೇರೆ ತಳ್ಳೋದ. ಹಾಂ, ಕರೆಂಟ್ ಕಂಬ ಏನಪ್ಪ ಮಾಡ್ತು ನಿನಗೆ? ಹಾಂ, ಇದು ವೀರೇಶ್ವರ ದೇವಸ್ಥಾನ. ಹೌದು ಸರ್. ಹಾಂ ಹಾಂ ಹಾಂ, ಅಲ್ಲಿ ವೀರೇಶ್ವರ ಬೋಳಿನೂ ಇದೆ. ಕಡೆಬೋಳಿ ವೀರೇಶ್ವರ. ಹಾಂ, ಹೌದು ಹೌದು. ಹಾಂ ಹಾಂ ಹಾಂ. ಈಗ ವೀರಪ್ಪನ ಹತ್ತನೇ ಈ ದಾರಿಲಿ ಹೋಗ್ಬೇಕು. ಹೌದು ಸರ್, ನಾಗಪ್ಪ ಸತ್ತದ್ದು ಅಲ್ಲಿ ಸರ್. ಅಲ್ಲ ನೋಡಲ್ಲಿ ಅಕ್ಕ ಬಯಲಿಗೆ ಬರಬೇಕು ಅಂದ್ರೆ ಹಂಗೆ ಬಳಸ್ಕೊಂಡು ಹಂಗೆ ಬರಬೇಕು, ಅಲ್ಲಿಗೆ ಬರಬೇಕು. ಬರಬೇಕು. ಅಲ್ಲೇ ವೀರಪ್ಪನ ಹೋಗಿ ಅಟ್ಯಾಕ್ ಮಾಡಿದ್ದು. ಛೇ 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 ಛೇ, ಆ ಬಂಡೆನ ಕಂಡುಕೊಂಡಿದ್ದು ಎಲ್ಲಿಂದ? ಇಲ್ಲ ಸರ್, ಕಾಣಿಸಲ್ಲ. ಅದೊಂದು ಮಟ್ಟ ಅಣೆ ಸರ್, ಅಲ್ಲಿಗೆ ಹೋಗಿ. ಓಹೋ, ದೊಡ್ಡ ಬಂಡೆ ಇಲ್ಲ ಸರ್, ಒಂದು ಬೈಲು. ಅಲ್ಲೆಲ್ಲ ಗುರುತು ಸರ್. ಅವರು ಒಂದು ದೇವಸ್ಥಾನ ಅದು ಅದೇನೋ ಒಂದು ಇದು ಮಾಡಬೇಕು ಅಂದ್ರೆ, ಆಮೇಲೆ ಲಾಸ್ಟ್ ಅದೇನು ಮಾಡಿಲ್ಲ. ಏನು ಮಾಡಲಿಲ್ಲ. ಅವರ ಅಮ್ಮವರು ಏನಾದ್ರು ಮಾಡಬೇಕು ಅಂತ ಅಲ್ಲೇ ಗುರುತಿಗೆ ಅಂದ್ಕೊಂಡ್ರು. ಹಾಂ ಹಾಂ, ಆಮೇಲೆ ಏನೂ ಮಾಡೋಕ್ಕಾಗಿಲ್ಲ. ಎಲ್ಲಿ ಇಷ್ಟು ದೂರ ಅದಲ್ಲ? ಹಾಗಾದ್ರೆ ಪೊನ್ನಾಚಿಯಿಂದ ಹಂಗೂ ಬರ್ಬೋದು ಸರ್. ರೋಡ್ ಇದೆ, 6 ಕಿಲೋಮೀಟರ್ ಅಷ್ಟೇ. ರೋಡ್ ಇದೆಯಾ ಸರ್? ಚೆನ್ನಾಗಿದೆ, ಬೈಕ್ ಕಾರ್ ಎಲ್ಲ ಹೋಗ್ಬೋದು ಈ ರೋಡಲ್ಲಿ. ಈ ರೋಡಲ್ಲಿ ಹೋಗ್ಬೋದು. ತಗೊಂಡು ಪೊನ್ನಾಚಿ ಸೇರಿಸ್ಬಿಡುತ್ತೆ, ಓಡಾಡೋದು. ಹೌದು. ಓ ಹೌದಾ? ಹಾಂ ಹಾಂ, ಪೊನ್ನಾಚಿ ಸೇರ್ಬಿಡ್ಬೋದು ಹಂಗೆ. ಹಾಂ, ಇವು ಅಲ್ಲೂ ಭಯಂಕರ ಚಿರತೆಗಳಿದ್ದಣ್ಣ ರೋಡಲ್ಲಿ. ತಿರುಗಾಟ ನಿಲ್ವಲ್ಲ ಜನ, ಅದರಿಂದ ಅಲ್ಲೂ ಇರ್ತವೆ. ಹೌದು ಹೌದು. ಎಮರ್ಜೆನ್ಸಿಗೆ ಕೇಳ್ಕೊಂಡು ಅದು ಫಾರೆಸ್ಟ್ ಅವ್ರನ್ನ ಕೇಳ್ಕೊಂಡು ಹೋಗ್ಬೇಕು. ಹಾಂ 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 ಹಾಂ, ಗೊತ್ತಾಯ್ತು. ಹಾಂ, ಅದೇ ಪೊನ್ನಾಚಿ. ಹಾಂ, ಈ ಕಲ್ ದಾಟ್ರೆ ಪೊನ್ನಾಚಿ, ಡೌನ್ ಇಳಿದ್ರೆ. ಹಾಂ, ಗೊತ್ತು. ಹೊಲ ಇಲ್ಲಿಂದ ಪೊನ್ನಾಚಿಗೆ ಇದೇ ರೋಡ್ ಇದ್ದದ್ದು ಸರ್ ಮೊದಲು. ಆಗಿನ ಕಾಲದಲ್ಲಿ ಗಲಾಟೆ ಮಾಡಿ ಅವ್ರು ಹಲ್ ಮಾಡ್ಕೊಂಡ್ರ ರೋಡ್ ಇದು ಹಿಂಗೆ ಉಳ್ಕೊಬಿಡುತ್ತೆ. ಅಯ್ಯಯ್ಯೋ, ಇಲ್ಲ ಅಂದ್ರೆ ಕೌದಳ್ಳಿ ಟು ಪೊನ್ನಾಚಿ ನಮ್ಗೆ ಇದೇ ರೋಡ್. ಅದು ರೋಡೇ ಇರಲಿಲ್ಲನೋ? ರೋಡೇ ಇರಲಿಲ್ಲ ಸರ್, ಅದು ಆಮೇಲೆ ಮಾಡ್ಕೊಂಡಿದ್ದ ಅವರು. ಅಯ್ಯಯ್ಯೋ, ಇಲ್ಲ ಅಂದ್ರೆ ನಮ್ಮೂರು ಸೆಂಟ್ರ್ ಆಗೋದು ಸರ್. ಒಳ್ಳೆ ಪ್ಲೇಸ್ ಆಗ್ಬಿಡೋದು. ಸರ್, ಒಂದು ಟೈಮು ಆ ಥರ ಗಲಾಟೆ ಮಾಡ್ಕೊಳ್ಳಾಗಿ ಅವ್ರು ಅಲ್ಲಿ ಸಪ್ರೇಟ್ ಮಾಡ್ಕೊಂಡ್ರು. ಸಪ್ರೇಟಾಗಿ ಉಳ್ಕೋತು, ಸಪ್ರೇಟ್ ಆಗ್ಬಿಡ್ತು. ಸೊ ಅವ್ರು ಸಿಕ್ಕಿರೋ ಸೌಲಭ್ಯ ನಿಮಗೂ ಸಿಕ್ಕಿದ್ರೆ, ರೋಡ್ ಗೀಡ್ ಎಲ್ಲ ಸಿಕ್ಕಿದ್ರೆ ಬಚಾವ್ ಆಗ್ಬಿಡವ್ರಿ. ಈಗ ಅವ್ರ ಮೇಲೆ ಲೈನ್ ಇದ್ದಿದ್ರೆ ನಮ್ಗೆ ರೋಡ್ ತಾನಾಗ ಆಗೋದು ಸರ್, ಎಲ್ಲ ಅವ್ರ ಮುಖಾಂತರ ಆಗೋದು. ಆವಾಗ ಈ ಕರೆಂಟ್ ಎಲ್ಲ ಕೊಟ್ಟಿದ್ದು. ಆ ಟೈಮಲ್ಲೇ ಕರೆಂಟ್ ಎಲ್ಲ ಆಗಿದ್ದು. ಛೇ, ಎಂಥ ಸ್ಥಿತಿಗತಿಗಳು. ಹಾಂ ಹಾಂ ಹಾಂ, ಬನ್ನಿ ವೀರೇಶ್ವರ ಸ್ವಾಮಿ ದರ್ಶನ ಮಾಡ್ಬಿಡ ಒಂದ್ಸಲ. ಈ ಹಬ್ಬ ಯಾವಾಗ ನಡೀತಾನೆ ಇಲ್ಲಿ? ಓ, 3 ವರ್ಷಕ್ಕೊಂದ್ಸಲ. ಹಾಂ 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 ಹಾಂ, ನೋಡಿ ವೀರೇಶ್ವರ ಸ್ವಾಮಿಯವರ ಸನ್ನಿಧಾನ ಇದಾಗಿರ್ತದೆ. ದೇವಸ್ಥಾನ 3 ವರ್ಷಕ್ಕೊಮ್ಮೆ ಇಲ್ಲಿ ವಿಶೇಷವಾದ ಕೊಂಡೋತ್ಸವ ಪೂಜೆ ಜರುಗುತ್ತದೆ. ಸೊ ಆವತ್ತು ಸುತ್ತಮುತ್ತ ಎಲ್ಲ ಹಳ್ಳಿಯ ಜನ ಆಗಮಿಸಿ ಬಹಳ ವಿಜೃಂಭಣೆಯಿಂದ ಈ ಸ್ವಾಮಿಯವರ ಸನ್ನಿಧಿಯಲ್ಲಿ ಹಬ್ಬವನ್ನು ಆಚರಿಸ್ತಾರೆ. ಶ್ರೀ ವೀರೇಶ್ವರ ಸ್ವಾಮಿ ದೇವಾಲಯ, ಚೆಂಗಡಿ ಗ್ರಾಮ ಇದಾಗಿರ್ತದೆ. ಸೊ ಹಾಗೆ ಇಲ್ಲಿ ಆನೆಗಳು ಏನೋ ಬೆಳೆ ನಾಶ ಮಾಡಿರ್ತಕ್ಕಂಥದ್ದು, ಮತ್ತು ಈ ಏನದು ಹಲಸಿನ ಮರದ ಎಲ್ಲ ಇದು ಮುರಿದಾಕಿರೋದು, ಹಾಗೆ ಹುಲಿಗಳು ಬಂದು ಕೂಗಾಡೋದು, ಕಿರ್ಚಾಡೋದು, ಅದೊಂದು ಮತ್ತೊಂದು ಸ್ಥಳ ಇದೆ ಅಂತೆ. ಸೊ ಅಲ್ಲಿಗೂ ವಿಸಿಟ್ ಆಗ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ದಯವಿಟ್ಟು ಸರ್ಕಾರಗಳು ಇಲ್ಲಿನ ಗ್ರಾಮಸ್ಥರ ಹಾಗೂ ಹೋಗುಗಳು ಪರಿಸ್ಥಿತಿಯನ್ನು ಗಮನಿಸಿ ಇವ್ರಿಗೊಂದು ಆದ್ಯ ವ್ಯವಸ್ಥೆಗಳನ್ನು ಮಾಡಿಕೊಡಿ ಅಂತ ಒಂದು ಮನವಿ ಮಾಡ್ತೀನಿ. ಧನ್ಯವಾದ.